ಎಸ್ ನಿರ್ಮಲಾ. ನಮಸ್ತೆ ಗುರುಜಿ. ನನ್ನ ಹೆಸರು ನಿರ್ಮಲಾ. ನನ್ಗೆ 50 years ಆಗಿದೆ. ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರು. ನನಗೆ ಇದ್ ಮಾಡಿದ್ದು ಶಾಂತಲಾ ಶರ್ಮಿಳಾ ಅಂತ ನನ್ನ ಸಿಸ್ಟರ್ಸ್ ಮಾಡ್ತಾ ಇದ್ರು. ಸೊ ಅವ್ರಿಗೆ ನನಗೆ ರೆಫರ್ ಮಾಡಿದ್ದು. ಸೊ ನಾನ್ ಆಕ್ಚುಲ್ ಆಗಿ ಏನಕ್ಕೆ ಜಾಯಿನ್ ಆದೆ ಅಂದ್ರೆ ನನ್ಗೆ ಬ್ಲೋಟಿಂಗ್ ಅಂದ್ರೆ ಏನಾದ್ರೂ ಕಾಳುಗಳು ತಿಂದ್ರೆ ನನ್ಗೆ ಬ್ಲೋಟಿಂಗ್ ಇಶ್ಯೂ ಇತ್ತು, ಮತ್ತೆ ಜಾಯಿಂಟ್ಸ್ ಎಲ್ಲ ಪೇನ್ ಇತ್ತು. ಸ್ವಲ್ಪ ವೆಯ್ಟ್ ಫಾಸ್ಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದೆಲ್ಲ ಬೆನಿಫಿಟ್ಸ್ ಗೋಸ್ಕರ ನಾನು ಇದು ಸಂಯಮ ನಾ ಜಾಯಿನ್ ಆದೆ. ಬಟ್ ಮಾಡ್ಬೇಕಾದ್ರೆ ನನ್ಗೆ ಸ್ವಲ್ಪ ಕಷ್ಟ ಆಯ್ತು. ಅಂದ್ರೆ ತುಂಬಾ ತಲೆನೋವ್ತಾ ಇತ್ತು. ಈವ್ನಿಂಗ್ ಆಗ್ತಾ ಆಗ್ತಾ ತಲೆನೋವು ಆಗ್ತಾ ಇತ್ತು. ಬಟ್ ನೀವು ಸಜೆಸ್ಟ್ ಮಾಡಿದ್ರಿ ಅದೇನು ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ, ನೀರ್ ಕುಡಿತಾನೆ ಇರಿ ಅಂತ. ಸೊ ಅದನ್ನೆಲ್ಲ ಮಾಡ್ಕೊಂಡು ಹೋದಾಗ ಗ್ರಾಜುವಲ್ ಆಗಿ ಕಡಿಮೆ ಆಯ್ತು. ಇವಾಗ ನನ್ಗೆ ಇಂಪ್ರೂವ್ಮೆಂಟ್ಸ್ ಏನೇನಾಗಿದೆ ಅಂತಂದ್ರೆ ನನ್ಗೆ ಆಕ್ಚುಲ್ ಆಗಿ ಮಂಡಿ ನೀ ಪೇನ್ ಇತ್ತು. ಸೊ ಅದು ರೆಡ್ಯೂಸ್ ಆಗಿದೆ. ಜಾಯಿಂಟ್ಸ್ ಪೇನ್ ಇವಾಗ ಸ್ಟೇಜ್ ಎಲ್ಲ ನಾನು ಯೂಸ್ ಮಾಡ್ಬೇಕಾದ್ರೆ ಜಾಯಿಂಟ್ಸ್ ಪೇನ್ ಆಗ್ತಾ ಇತ್ತು. ಸೊ ಅದು ರೆಡ್ಯೂಸ್ ಆಗಿದೆ. ಹೊಟ್ಟೆ ಸ್ಟೊಮಕ್ ಬ್ಲೋಟಿಂಗ್ ಅದು ಕಡಿಮೆ ಆಗಿದೆ. ಆಮೇಲೆ ಬೇಬಿ ಸಾಫ್ಟ್ ಕ್ಲಿಯರ್ ಆಗಿದೆ. ವೆಯ್ಟ್ ಏನು ನಾ ಜಾಸ್ತಿ ರೆಡ್ಯೂಸ್ ಆಗಿಲ್ಲ. ಬಿಟ್ವೀನ್ 1 to 2 kgs ರೆಡ್ಯೂಸ್ ಆಗಿದೆ. ಬಟ್ ಇಂಚ್ ಕ್ಲೀನ್ ಆಗಿ ಗೊತ್ತಾಗುತ್ತೆ, ಇಂಚಸ್ ರೆಡ್ಯೂಸ್ ಆಗಿದೆ. ಸೊ ಇದು ಆಮೇಲೆ ಇನ್ನೊಂದು ನನ್ಗೆ ದ ಕ್ಲಾಸ್ ಹೆಲ್ಪ್ ಫೀಲ್ ಮೋರ್ ಪೀಪಲ್ ಮೇಡ್ ಮೀ ಟು ಥಿಂಕ್ ಡೀಪ್ಲಿ ಅಬೌಟ್. ನಂಗೆ ತುಂಬಾ ಸ್ಟ್ರೆಸ್ ಇರ್ತಾ ಇತ್ತು. ಇವಾಗ ಐ ಕ್ಯಾನ್ ಮ್ಯಾನೇಜ್ ಮೈ ಸ್ಟ್ರೆಸ್. ಆಮೇಲೆ ಸೆಲ್ಫ್ ಮೋಟಿವೇಶನ್ ಕೆಪಾಸಿಟಿ ಬಂದಿದೆ. ಒಂಥರ ಕಾಮ್ನೆಸ್, ಪೀಸ್ಫುಲ್ ಆಗಿದೆ. ಸೊ ಇಟ್ ಇಸ್ ರಿಯಲಿ ಹೆಲ್ಪ್ಫುಲ್. ನನ್ಗೆ ಹೆಲ್ಪ್ ಆಯ್ತು. ಆಮೇಲೆ ಮತ್ತೆ ಮತ್ತೆ ನಾನು ಇದನ್ನ ಅವಾಗ ಮಾಡ್ಬೇಕು ಅಂತಾನು ನನ್ಗೆ ಅನ್ಸ್ತು. ಸೊ ನನ್ಗೆ ಇದು ಹೆಲ್ಪ್ ಆಗಿದೆ. ಸೊ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಥ್ಯಾಂಕ್ ಯು ಮಾ.